ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡೋಣ ಆಂಧ್ರ ಸ್ಟೈಲ್ ಚಟ್ನಿ. ಇದು ಇಡ್ಲಿ ಜೊತೆ, ದೋಸೆ ಜೊತೆ, ಪಡ್ ಜೊತೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಕರವಾಗಿರುತ್ತೆ. ಈ ಸ್ಟೈಲ್ ನೋಡಿರಿ, ಆಂಧ್ರ ಸ್ಟೈಲ್ ತುಂಬ ರುಚಿಕರವಾಗಿದೆ. ಮೊದಲಿಗೆ ಬೇಕಾದ ಪದಾರ್ಥಗಳನ್ನು, ಚಟ್ನಿಗೆ ಬೇಕಾದ ಪದಾರ್ಥಗಳನ್ನು ಈಗ ನಾವು ನೋಡೋಣ. ಮೆಣಸಿನ್ಕಾಯಿ ಮತ್ತು ಶೇಂಗಾನ ಮೊದಲು ಹುರ್ಕೊಂಡು ತೆಗೆದುಕೊಳ್ಳೋಣ. ನೀವು ಬೇಕಾದಷ್ಟು ಖಾರನ ತೊಗೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿ ತೊಗೊಂಡು ನಮಗೆ ಖಾರ ಜಾಸ್ತಿ ಬೇಕು. ಖಾರ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೇನೆ. ಸ್ವಲ್ಪ ಶೇಂಗಾ, ಮೆಣಸಿನ್ಕಾಯಿ ಎಷ್ಟು ಬೇಕು ಅಷ್ಟು. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಜಾಸ್ತಿ ತೊಗೊಂಡಿದ್ದೇನೆ. ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಕಿ ಒಂದು 8-10 ತೊಗೊಳ್ಳಿ. ಇದು ಚೆನ್ನಾಗಿರುತ್ತೆ, ಯಾಕಂದರೆ ನಾವು ಹಸಿ ತಿನ್ನಬೇಕಲ್ಲ. ಹಸಿ ತಿಂದರೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ. ಇದರಲ್ಲಿ ಚಟ್ನಿಲಿ ನಾವು ಹಸಿದೇ ಇರೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ, ಶೇಂಗಾ, ಪುಟಾಣಿ. ಶೇಂಗಾ ಮತ್ತು ಮೆಣಸಿನ್ಕಾಯಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಇದನ್ನ ಮಿಕ್ಸಿಗೆ ಹಾಕೋಣ. ಕೊಬ್ಬರಿ, ಪುಟಾಣಿ, ಶೇಂಗಾ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲನೂ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಉಪ್ಪು, ಇದನ್ನು ರುಬ್ಕೊಳ್ಳೋಣ ಮಿಕ್ಸಿಯಲ್ಲಿ. ಈಗ ಇದು ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಚೆನ್ನಾಗಿ ರುಬ್ಕೊಳ್ಳುತ್ತೆ. ಸ್ವಲ್ಪ ನೀರು ಹಾಕೋಣ. ಈಗ ರುಬ್ಕೊಂಡಿದ್ವಿ. ತುಂಬ ನುಣ್ಣಗಾಗಿ ರುಬ್ಕೊಳ್ಬೇಕು. ಈಗ ತುಂಬ ನುಣ್ಣಗಾಗಿ ರುಬ್ಬಿಟ್ಕೊಂಡಿದ್ವಿ. ಈಗ ನಾವು ಒಂದು ಬಾಣಲಿಯಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಇದು ಬಂದ್ ಮಾಡೋಣ. ಉದ್ದಿನಬೇಳೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಚಟ್ನಿ ಹಾಕೋಣ. ಈಗ ಈ ಥರ ಚಟ್ನಿ ಹಾಕಿದ್ದೀನಿ. ಈ ಥರ ಚಟ್ನಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿಯಾಗಿದ್ದಲ್ಲ, ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳಿದಿತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡಿದ್ದೇನೆ. ಇದನ್ನು ಹಾಕೊಳ್ಳೋಣ. ಈಗ ಈ ಥರ ಸ್ವಲ್ಪ ಕಲಸಿ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫಲ್ಲಿ ಇರಬೇಕು. ಎಣ್ಣೆ ಮತ್ತು ಜೀರಿಗೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಸಾಕು. ಈಗ ಇದು ಚಟ್ನಿ ರೆಡಿ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ. ತಿಂದಮೇಲೆ ಇದ್ರ ಮೇಲೆ ಬೇಕಾದರೆ ನೀವು ಸ್ವಲ್ಪ ಕೊತ್ತಂಬರಿನ ಹಾಕೋಬೋದು. ನೋಡೋಕ್ಕೆ
ಕರಿಬೇವನ್ನು ಹಾಕೋಬೋದು ಮೇಲೆ ಸ್ವಲ್ಪ. ತುಂಬ ಚೆನ್ನಾಗಿದೆ ಚಟ್ನಿ, ತುಂಬ ಸೂಪರ್, ತುಂಬ ಟೇಸ್ಟಿಯಾಗಿದೆ. ನಾನೀಗ ನಿಮಗೆ ಇದನ್ನು ಇಡ್ಲಿ ಜೊತೆಲಿ ನಿಮಗೆ ತೋರಿಸ್ತೇನೆ. ಮತ್ತು ನೋಡಿ ಫ್ರೆಂಡ್ಸ್, ಈಗ ಚಟ್ನಿ ಜೊತೆಲಿ ಇಡ್ಲಿ ರೆಡಿ ಇದೆ. ಈಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಕರವಾದ ಚಟ್ನಿ, ತುಂಬ ರುಚಿಕರವಾದ, ತುಂಬ ಟೇಸ್ಟಿಯಾದ ಚಟ್ನಿ ರೆಡಿಯಾಗಿದೆ. ಈಗ ತಿನ್ನೋಕ್ಕೆ ತುಂಬ ಸಾಫ್ಟಾಗಿರೋಂಥ ಇಡ್ಲಿನ ಜೊತೆಯಲ್ಲಿದೆ. ತಿಂದರೆ ಚೆನ್ನಾಗಿರುತ್ತೆ. ತುಂಬ ನೋಡಿ ಈ ಥರ. ನಾವು ನಮ್ಮದು ಇನ್ನೊಂದು ವಿಡಿಯೋ ಇಡ್ಲಿ, ಅಕ್ಕಿ ಹಿಟ್ಟಿನ ಇಡ್ಲಿ ತುಂಬ ಫೇಮಸ್ಸು, ತುಂಬ ಒಳ್ಳೆಯ ರುಚಿಕರವಾದ ಅಕ್ಕಿ ಹಿಟ್ಟಿನ ಇಡ್ಲಿ ಮಾಡಿದ್ದೇವೆ. ಅದನ್ನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಅದನ್ನು ಬೇಕಾದ್ರೆ ನೋಡ್ಕೋಬೋದು ಫ್ರೆಂಡ್ಸ್.